ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನವು ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ನಮ್ಮ ಈ ನಡುಗೆ ಹೆಜ್ಜೆಗಳಿಗೆ ದಯವಿಟ್ಟು ಗತಿಶಕ್ತಿ ತುಂಬಲು ಜೊತೆಯಾಗ ಬನ್ನಿರಿ. ಪ್ರೇಕ್ಷಕರೇ, ರಾಜ್ಯದ ಹಿರಿಯ ದಲಿತ ನಾಯಕರಿಗೆ ವಿಧಾನಸಭೆ 3ನೇ ಮಹಡಿಯ ಕುರ್ಚಿ ಪುನಃ ದೂರದಲ್ಲಿ ಕಾಣಿಸ್ತಾ ಇದೆಯೋ ಏನೋ, ಹೀಗೊಂದು ವಿಚಾರ ಮನಸ್ಸಿನಲ್ಲಿ ಥಟ್ಟನೆ ಹರಿದು ಬರ್ತಾ ಇದೆ. ಈ ಹಿಂದೆ 2 ಬಾರಿ ಇವರು ಅವಕಾಶ ವಂಚಿತರು. ಹಾಗಾದ್ರೆ ಯಾರವರು ಅಂತೀರಾ? ಬಹುಶಃ ನಿಮಗೆ ಈಗಾಗಲೇ ಅವರ್ಯಾರು ಅಂತ ಗೊತ್ತಾಗಿರಲು ಸಾಕು. ಸ್ಟಿಲ್ ಅವರ ಹೆಸರು ಹೇಳಿ ಮುಂದೆ ವಿಶ್ಲೇಷಿಸುತ್ತೇವೆ. ಅವರೇ ಕಲಬುರಗಿಯ ಅಜಾನುಬಾಹು ದೇಹಸಿರಿ ಹೊಂದಿರುವ ಹಿರಿಯ ಕಾಂಗ್ರೆಸ್ ಬಂಟ, ಅನುಭವಿ ರಾಜಕಾರಣಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ನೋಡಿ, ಮೂಡಾ ನಿವೇಶನ ಹಗರಣ ದೇಶದ ತುಂಬ ಈಗ ಕಾಂಗ್ರೆಸ್ ಪಕ್ಷವನ್ನು ಹಣೆಯಲು ಪ್ರತಿಪಕ್ಷಗಳಿಗೆ ಸಿಕ್ಕ ಭಾರಿ ಅಸ್ತ್ರವಾಗಿ ಬಿಟ್ಟಿದೆ. ಈ ವಿಷಯ ಕೋರ್ಟ್ ಕಟ್ಟಕಟೆಗೂ ಬಂದು ಮುಟ್ಟಿದೆ. ಕೋರ್ಟ್ನಲ್ಲಿ ವಿಚಾರಣಾಧೀನ ಜುಡಿಷಿಯಲ್ ಮ್ಯಾಟರ್ ಇದಾಗಿದೆ. ಇದು ಸಂವಿಧಾನ ಪೀಠದಲ್ಲೂ ವಿಚಾರಣಾಧೀನ ಸಬ್ಜೆಕ್ಟ್ ಆಗಿದೆ. ಈ ವಿವಾದದಲ್ಲಿ ಒಂದೊಮ್ಮೆ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಎಂಬ ತೀರ್ಪು ಕೋರ್ಟುಗಳಿಂದ ಬಂದೇ ಬಿಟ್ಟರೆ ಆಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಬಹುದು. ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ, ಆಗ ರಾಜಕೀಯದ ಚಟುವಟಿಕೆಗಳು ಗರಿಗೆದರಿ ರಾಜಕಾರಣ ಶುರುವಾಗಿ ಬಿಡುತ್ತದೆ. ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಎಂಬಿ ಪಾಟೀಲ್ ಹಾಗೂ ಪರಮೇಶ್ವರರ ನಡುವೆ ಸಿಎಂ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ಗೇಮ್ ಚಾಲು ಆಗಿಬಿಡುತ್ತದೆ. ಆದರೆ ತನ್ನ ಫುಲ್ ಟರ್ಮ್ ಕನಸು ನನಸಾಗದೆ ಹೋದುದರಿಂದ ಆ ಮ್ಯೂಸಿಕಲ್ ಚೇರ್ ಯಾರ ಬಳಿ ನಿಲ್ಲಿಸಿ ಸರಾಗವಾಗಿ ಅವರು ಈ ಕುರ್ಚಿಗೆ ಹತ್ತಿ ಬಿಡಲಿ ಎಂಬುವ ತೀರ್ಮಾನದ ಸಿಳ್ಳೆ ಹಾಕುವ ಅಧಿಕಾರ ಸಿದ್ದರಾಮಯ್ಯ ಅವರಿಗೆ ಸಿಗುವ ಸಾಧ್ಯತೆಯೇ ಹೆಚ್ಚಾಗಿ ಕಂಡು ಬರುತ್ತಿದೆ. ಈ ನಡುವೆ ತಾನು ಕೂಡ ಸಿಎಂ ಆಗಬೇಕೆಂಬುವ ಆಕಾಂಕ್ಷೆ ಹೊಂದಿರುವ ಹಿರಿಯ ಕಾಂಗ್ರೆಸ್ಸಿಗ ಅಂತ ಆರ್.ವಿ. ದೇಶಪಾಂಡೆ ಅವರು ಕೂಡ ಹೇಳಿಕೊಂಡಿದ್ದಾರೆ. ಇರಲಿ, ಸಿಎಂ ಮಹತ್ವಾಕಾಂಕ್ಷೆ ವಿಚಾರ ಮತ್ತೆ ಮುಂದೆ ಡಿಸ್ಕಸ್ ಮಾಡೋಣ. ಈಗ ಹಳೆಯ ವಿಚಾರ ನೆನಪಿಸಿಕೊಳ್ಳುವುದಾದರೆ, ಅದು 2004ರ ಸಂದರ್ಭ. ಆಗ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಅವಧಿಗೆ ಮೊದಲೇ ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಹೋದರು. ಅತಂತ್ರ ವಿಧಾನಸಭೆಯ ಫಲಿತಾಂಶ ಬಂದ್ಬಿಡ್ತು. ಆಗ ಕಿಂಗ್ ಮೇಕರ್ ರೋಲ್ ಜೆಡಿಎಸ್ ಪಾಲಿಗೆ ಒದಗಿ ಬಂದಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ದಲಿತ ನಾಯಕನಿಗೆ ಸಿಎಂ ಮಾಡುವ ವಿಚಾರ ಹರಿದಾಡಿತ್ತು. ಆಗ ಮುನ್ನೆಲೆಗೆ ಬಂದದ್ದೇ ಈ ಮಲ್ಲಿಕಾರ್ಜುನ ಖರ್ಗೆ ಹೆಸರು. ಅತ್ತ ಜೆಡಿಎಸ್ ನಲ್ಲಿ ಸಿದ್ದರಾಮಯ್ಯ ಹೆಸರು ಹರಿದಾಡಿತ್ತು. ಆದರೆ 24 ಗಂಟೆ ರಾಜಕೀಯವನ್ನೇ ಉಸಿರಾಡುವ ಎಚ್.ಡಿ. ದೇವೇಗೌಡರ ಮನಸ್ಸು ಮಂಥನ ಮಾಡಿ ಕಾಯಿನ್ ಮಾಡಿದ ಹೆಸರು ರಾಜ್ಯದಲ್ಲಿ ಜಾತಿ ಬಲವೇ ಇಲ್ಲದ ಎನ್ ಧರಮ್ ಸಿಂಗ್ ಅವರ ಹೆಸರು. ಹೀಗೆ ಮೊದಲ ಚಾನ್ಸ್ ಮಿಸ್ ಆಗಿತ್ತು ಖರ್ಗೆಯವರಿಂದ. ಇವರಿಗೆ ಒದಗಿ ಬಂದ 2ನೇ ಚಾನ್ಸ್ 2013. ಆಗ ಮತ್ತೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಬಹುಮತವಿತ್ತು. ಆದರೆ ಇಲ್ಲಿ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತಿತ್ತು. ಅಲ್ಲಿಂದ ಇಲ್ಲಿಯ ತನಕ, ಅಂದ್ರೆ ಕೇಂದ್ರದ UPA ಟರ್ಮ್ 2 ಸರ್ಕಾರದ ಸಂದರ್ಭದಿಂದ ಇಂದು NDA ಟರ್ಮ್ 3 ಚರಣದ ಸರ್ಕಾರದ ತನಕ ಮಲ್ಲಿಕಾರ್ಜುನ್ ಖರ್ಗೆ ಒಲ್ಲದ ಮನಸ್ಸಿನಿಂದ ದಿಲ್ಲಿಗೆ ಶಿಫ್ಟ್ ಆಗಿ ದಿಲ್ಲಿಗೆ ಗುಳೆ ಬಂದು ರಾಷ್ಟ್ರ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಕಾಲಘಟ್ಟಕ್ಕೆ ಈಗ 11 ವರ್ಷ ತುಂಬಿದೆ. ದೇವರಾಜ ಅರಸರ ನಂತರ ರಾಜ್ಯದಲ್ಲಿ 2 ಟರ್ಮ್ ಪೂರ್ತಿಯಾಗಿ ಪೂರೈಸಿದ ಸಿಎಂ ಎಂಬ ಹೆಗ್ಗಳಿಕೆಯ ದಾಖಲೆ ನಿರ್ಮಿಸುವ ಕನಸು ಕಂಡಿರುವ ಸಿದ್ದರಾಮಯ್ಯ ಆಶಯವನ್ನು ಮೂಡಾ ಪ್ರಕರಣವು ಮೂರಾಬಟ್ಟೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಬೆಳವಣಿಗೆ ದಶಕದ ನಂತರ ಕೊನೆಯ ಅವಕಾಶವನ್ನು ಖರ್ಗೆ ಅವರಿಗೆ ತಂದಿಟ್ಟಿದೆ ಎನ್ನಬಹುದು. ಬಟ್ ಅವರ ಕುಟುಂಬದ ಟ್ರಸ್ಟ್ಗೆ ವಿತರಣೆಯಾದ CA ಸೈಟ್ ವಿವಾದವು ಈ 3ನೇಯ ಹಾಗೂ ಕಡೆಯ ಸಲವು ಕುರ್ಚಿ ಅವಕಾಶವನ್ನು ಈಗ ದೂರವಿಡುವಂತೆ ಅನ್ನಿಸ್ತಾ ಇದೆ. ಆದರೂ ಇದೆಲ್ಲವೂ ಕೋರ್ಟುಗಳ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾಗಿ ನಿಷ್ಠರಾಗಿರುವ ಹಾಗೂ ಮೂಲ ಕಾಂಗ್ರೆಸ್ಸಿಗರಾಗಿರುವ ದಲಿತ ಸಮಾಜದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ ಇಬ್ಬರನ್ನು ಸಿದ್ದರಾಮಯ್ಯ ಸುಲಭವಾಗಿ ಮಣಿಸಿ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ 2 ಸಲ ಹಿಡ್ಕೊಂಡು ಕುಳಿತು ಬಿಟ್ರು. ಈಗ ಮೂಡಾ ಹಗರಣದಿಂದ ಕಾಂಗ್ರೆಸ್ಸಿನಲ್ಲಿ 3-4 ಹೆಸರುಗಳು ಕುರ್ಚಿ ಗಿಟ್ಟಿಸಿಕೊಳ್ಳಲು ಮುನ್ನೆಲೆಗೆ ಬಂದಿವೆ. ಮ್ಯೂಸಿಕಲ್ ಚೇರ್ ಗೇಮ್ ಶುರುವಾಗಿದೆ. ಇದನ್ನೆಲ್ಲ ದಿಲ್ಲಿಯಿಂದಲೇ ಗಮನಿಸಿರುವ, ಆಸ್ವಾದಿಸುತ್ತಿರುವ ಮಲ್ಲಿಕಾರ್ಜುನ ಖರ್ಗೆ ಇದು ಲಾಸ್ಟ್ ಚಾನ್ಸ್. ಒಂದು ಅವಕಾಶ ತನಗೆ ಕೊಡಬೇಕು. ತಾನು ಪಕ್ಷನಿಷ್ಠನಾಗಿದ್ದು ಬದುಕಿನ ತನ್ನ ಕನಸು ಹಂಬಲ ಈಡೇರಿಸಿಕೊಡು ಅಂತ
ಸೋನಿಯಾ ಹಾಗೂ ರಾಹುಲ್ ಗಾಂಧಿಗೆ ಪರಿ ಕೇಳ್ಕೊಳ್ತಾ ಇದ್ದಾರೆ. ಅದು ಒಂದೊಮ್ಮೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕಾದಂತ ಅನಿವಾರ್ಯ ಸಂದರ್ಭ ಬಂದರೆ ಮಾತ್ರ ಅಂತ ಹೇಳಿಕೊಳ್ತಾ ಇದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರನ್ನು ಪಕ್ಷದ ಒಳಗೆ ವಿರೋಧಿಸುವ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಸಂತೋಷ್ ಲಾಡ್ ಮತ್ತು ಎಂ.ಬಿ. ಪಾಟೀಲ್ ಹಾಗೂ ಖುದ್ದು ಸಿದ್ದರಾಮಯ್ಯ ಅವರು ಸರ್ವಸಮ್ಮತವಾಗಿ ಸಿಎಂ ಸ್ಥಾನದ ಮೊದಲ ಅನುಮೋದಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವರು ಪ್ಲಸ್ ಆಗ್ತಾ ಇದ್ದಾರೆ. ಆದರೆ ವಯಸ್ಸು ಅವರಿಗಿರುವ ಮೈನಸ್ ಪಾಯಿಂಟ್ ಆಗ್ತಾ ಇದೆ. ಈಗ 82ರ ಹರೆಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಶ್ಚರ್ಯವೆಂಬತ್ತೆ ತಾನು ಮಂತ್ರಿಯಾಗಿ ಸಾಕಾಗಿ ಹೋಗಿದೆ. ಅನುಭವ ಹಾಗೂ ವಯಸ್ಸಿನಲ್ಲಿ ತಾನು ಫಸ್ಟ್ ಲೈನ್ ಲೀಡರ್ ನಲ್ಲಿ ಬರ್ತೇನೆ, ತನಗೂ ಸಿಎಂ ಆಗಲು ಮಹತ್ವಾಕಾಂಕ್ಷೆ ಇದೆ ಎಂದು ಆರ್.ವಿ. ದೇಶಪಾಂಡೆ ಖುಲ್ಲಾ ಈಗ ಹೇಳ್ಬಿಟ್ಟಿದ್ದಾರೆ. ಮೂಡಾ ಹಗರಣ ಸಿದ್ದರಾಮಯ್ಯರಿಗೆ ವ್ಯತಿರಿಕ್ತವಾದರೆ ಅದು ಖರ್ಗೆಗೆ ಪೂರಕವಾಗಬಲ್ಲದು. ಎರಡನೇ ಜಮೀನ್ ಚಕ್ಕರ್ ಸಿಎ ಸೈಟ್ ಖರ್ಗೆ ಅವರಿಗೆ ನೆಗೆಟಿವ್ ಆಗಿಬಿಟ್ರೆ ಆ ಟೈಮ್ ಲೈನ್ ಜಾರಕಿಹೊಳಿ ಸತೀಶ್ ಅವರಿಗೆ ಸಿದ್ಧಾಶ್ರಯದ ಪ್ಲಸ್ ಆಗಬಹುದು. ಒಟ್ಟಾರೆ ಮ್ಯೂಸಿಕಲ್ ಚೇರ್ ಆಟ ಯಾರ ಮಹತ್ವಾಕಾಂಕ್ಷೆ ಮತ್ತು ಅಧಿಕಾರ ದಾಹ ತಣಿಸುತ್ತದೋ, ಯಾರಿಂದ ಚೇರ್ ಕಿತ್ಕೊಂಡು ಯಾರಿಗೆ ವರದಾನವಾಗಲಿದೆಯೋ ಎಂಬುದನ್ನು ಕುತೂಹಲದಿಂದ ಕನ್ನಡಿಗರು ನೋಡುವಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.